ಟು ಅನದರ್ ಎಪಿಸೋಡ್ ಆಫ್ ಪ್ರಾಪರ್ಟೀಸ್ ಫಾರ್ ಸೇಲ್ ಇನ್ ಮೈಸೂರು. ಇವತ್ತಿನ ಈ ಸಂಚಿಕೆಯಲ್ಲಿ ಇಟ್ಸ್ ಅ ವೆರಿ ಸ್ಪೆಷಲ್ ಎಪಿಸೋಡ್. ಮೈಸೂರು ಗೋಕುಲಮಲ್ಲಿದ್ದೀನಿ ನಾನು. ಭಾಳ ಹಳೆಯ, ಬಹಳ ಪ್ರಖ್ಯಾತ ಮತ್ತು ದ ಕಾಮ್, ಕ್ವೈಟ್, ವೆರಿ ಪ್ಲಸೆಂಟ್ ಏರಿಯಾಸ್ ಆಫ್ ಮೈಸೂರಿದು. ಅಂದರೆ ಈ ರೋಡ್ನಲ್ಲಿ ನೋಡಿ, ಯೂಶ್ವಲಿ ಜಸ್ಟ್ ವಾಕಿಂಗ್ ಥ್ರೂ ಒನ್ ಆಫ್ ದ ರೋಡ್ಸ್ ಇನ್ ದಿಸ್ ಏರಿಯಾ. ಭಾಳ ಕಾಮಾಗಿರುವಂಥ ಏರಿಯಾ. ಪೀಪಲ್ ಆರ್ ವೆರಿ ವೆರಿ ಸಾಫ್ಟ್, ವೆರಿ ಕ್ವೈಟ್, ಆನ್ ಟು ದರ್ ಸೆಲ್ಫ್. ಯಾವುದೇ ತರಹ ತುಂಬ ಗಲಾಟೆ, ಸೌಂಡ್ಗಳು, ಈ ವೆಹಿಕಲ್ ಟ್ರಾಫಿಕ್ ಮೂಮೆಂಟು, ಕಮರ್ಷಿಯಲ್ ಸ್ಪೇಸ್ ಸೆಟಪ್ ಆಗಿರುವಂತಹ ಯಾವುದೇ ಥರ ಈ ತುಂಬ ಏನಂತಾರೆ ಅದನ್ನು ಫಸಿ ಏರಿಯಾ ಅಲ್ಲ. ಗೋಕುಲಮ್ ಇಸ್ ಒನ್ ಆಫ್ ದೋಸ್ ಏರಿಯಾಸ್ ವೇರ್ ಇನ್ ಯು ವಿಲ್ ಓನ್ಲಿ ಗೆಟ್ ಪ್ರಾಪರ್ಟೀಸ್ ಇನ್ ದ ಮೆಷರ್ಮೆಂಟ್ ಆಫ್ 50-80, 60-40, 70-90. ಯೂಶ್ವಲಿ ಈ ಏರಿಯಾಗಳಲ್ಲಿ, ಏನು ಗೋಕುಲಮಲ್ಲಿ, ಈ ಏರಿಯಾಗಳಲ್ಲಿ ಯೂಶ್ವಲಿ ಯು ಡೋಂಟ್ ಫೈಂಡ್ ಸ್ಮಾಲರ್ ಡೈಮೆನ್ಷನ್ ಸೈಟ್ಸ್. ಪ್ರಾಬಬಲಿ ಅದಕ್ಕೆ ಇರಬೇಕು ದಿಸ್ ಕಾಮ್ನೆಸ್ ಯು ಸಿ ಇನ್ ದಿಸ್ ಏರಿಯಾ. ಬಹಳ ಹಳೆ ಏರಿಯಾ ಅಂತ ಹೇಳಿದ್ರೆ ನನ್ನ ಪ್ರಕಾರ ಒಂದು ಮೋರ್ ದೆನ್ ಒಂದು 40-50 ವರ್ಷ ಹಳೆಯ ಏರಿಯಾ ಇದು. ಸೊ ಹಂಗೆ ಹೇಳಿದಾಗ ಮೈಸೂರು ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು ಅಂತ ಕೇಳಲೇಬೇಡಿ. ಏನೊಂದು 2-2.5 ಕಿಲೋಮೀಟ್ರಲ್ಲಿ ಸಿಟಿ, ವಾಟ್ ವಿ ಕಾಲ್ ಮೈಸೂರು ಸಿಟಿ ಅಂತ ಏನು ಹೇಳ್ತೀವಿ, ಆ ಥರ ಇರುವಂತಹ ಏರಿಯಾ ಆಗಿರುತ್ತೆ ಈ ಗೋಕುಲಮ್. ಎಲ್ಲ ಮೂಲಭೂತ ಸೌಕರ್ಯಗಳು ಇದೆ, ಅದ್ರ ಬಗ್ಗೆನೂ ಹೇಳಲ್ಲ. ಯಾಕಂದರೆ ಅಷ್ಟು ಹಳೆ ಏರಿಯಾ ಅಂದರೆ ಒಂದು ಪ್ರೈಡ್ ಆಫ್ ಮೈಸೂರು ಇದೆಲ್ಲ. ಗೋಕುಲಮ್ಮು, ಜಯಲಕ್ಷ್ಮೀಪುರಮ್ಮು, ಯಾದವಗಿರಿ, ಒಂಟಿಕೊಪ್ಪಲು, ಇದೆಲ್ಲ ಯು ಕ್ಯಾನ್ ಕಾಲ್ ದಿಸ್ ಅಸ್ ಪ್ರೈಡ್ ಆಫ್ ಮೈಸೂರು. ನೀವು ನೋಡ್ತಾ ಇರ್ಬೋದು ಹೇಗಿದೆ ಅಂತ, ಏರಿಯಾ ಹೇಗಿದೆ ಅಂತ. ಸೊ ಭಾಳ ಕ್ವೈಟ್ ಆಗಿರುವಂತಹ ಏರಿಯಾ. ಯೂಶ್ವಲಿ ಏನಾಗುತ್ತೆ, ಏರಿಯಾಗಳಲ್ಲಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಈ ಕಮರ್ಷಿಯಲ್ ಸೆಟಪ್ಗಳು ಬಂದ್ಬಿಡ್ತವೆ. ಅಂದರೆ ಈ ಮಧ್ಯದಲ್ಲಿ ಒಂದೆರಡು ಹೋಟೆಲ್ಗಳು, ರೆಸ್ಟೋರೆಂಟ್ಸು, ಅಥವಾ ಯು ಫೈಂಡ್ ಸಡನ್ಲಿ ಸಮ್ ಈ ಕೆಫೇಸ್ಗಳು ಬಂದ್ಬಿಡುತ್ತೆ. ಆ ಥರ ಯೂಶ್ವಲಿ ಈ ಏರಿಯಾದಲ್ಲಿ ಯಾವುದೂ ಇಲ್ಲ. ಅಂದರೆ ಈ ಪ್ರಾಪರ್ ರೆಸಿಡೆನ್ಷಿಯಲ್ ಏರಿಯಾಸಲ್ಲಿ ದೇರ್ ಆರ್ ಫ್ಯೂ ಏರಿಯಾಸ್ ಇನ್ ಮೈಸೂರು. ಇಟ್ಸ್ ಆಲ್ವೇಸ್ ಬೀನ್ ಮೈ ಫೇವ್ರೆಟ್. ಜಯಲಕ್ಷ್ಮೀಪುರಂ, ಯಾದವಗಿರಿ, ಒಂಟಿಕೊಪ್ಪಲ್, ಇವೆಲ್ಲ ಒನ್ ಆಫ್ ಮೈ ಫೇವ್ರೇಟ್ಸ್. ಬಿಕಾಸ್ ನಾನು ಭಾಳ ವರ್ಷಗಳಿಂದ ಮೈಸೂರಲ್ಲಿದ್ದು ಇಂಪ್ರೂವ್ಮೆಂಟ್ ಆಫ್ ನ್ಯೂ ಏರಿಯಾಸು ನೋಡಿದ್ದೀನಿ, ಹಳೆ ಏರಿಯಾದು ಚಾರ್ಮ್ನು ನಾನು ನೋಡಿದ್ದೀನಿ. ಸೊ ಈ ಏರಿಯಾ ಹ್ಯಾಸ್ ಆಲ್ವೇಸ್ ರಿಮೈನ್ಡ್ ಲೈಕ್ ದಿಸ್, ಸೋ ವೆರಿ ಕ್ವೈಟ್. ನೋಡಿ, ನಾನು ಜಸ್ಟ್ ರ್ಯಾಂಡಮ್ ಆಗಿ ಐ ಆಮ್ ಜಸ್ಟ್ ವಾಕಿಂಗ್ ಥ್ರೂ ಒನ್ ಆಫ್ ದ ಲೇನ್ಸ್. ಐ ಹ್ಯಾವ್ ನಾಟ್ ಸೆಲೆಕ್ಟೆಡ್ ವೇರ್ ಶುಡ್ ಐ ವಾಕ್, ವಿಚ್ ಪ್ರಾಪರ್ಟಿ ಶುಡ್ ಐ ಶೋ, ನಥಿಂಗ್ ಲೈಕ್ ದ್ಯಾಟ್. ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾವ ಪ್ರಾಪರ್ಟಿ ಸೇಲ್ಗಿದೆ ಅಂತ. ಬಟ್ ಟು ಜಸ್ಟ್ ಟು ಹ್ಯಾವ್ ದ ಫೀಲ್, ಪೀಪಲ್ ಶುಡ್ ಫೀಲ್ ವಾಟ್ ಇಸ್ ಇಟ್. ಅದೇನೋ ಮೈಸೂರು ಗೊತ್ತಿರೋರಿಗೆ ಐ ಅಗ್ರಿ, ಎಸ್, ದೇ ಆಲ್ ನೋ ವೆರಿ ವೆಲ್ ಹೌ ಗೋಕುಲಮ್, ಯಾದವಗಿರಿ ಅಂತ. ಬಟ್ ಜಸ್ಟ್ ವಾಂಟೆಡ್ ಟು ಶೋ ದ ಏರಿಯಾ. ಮೈಸೂರು ಗೊತ್ತಿಲ್ಲ, ನಾವು ಮೈಸೂರಲ್ಲಿ ಒಂದು ತುಂಬ ಚೆನ್ನಾಗಿರೋ ಏರಿಯಾದಲ್ಲಿ ಪೀಸ್ಫುಲ್ ಆಗಿರಬೇಕು, ಕಾಮ್ ಆಗಿರಬೇಕು, ಕ್ವೈಟ್ ಆಗಿರಬೇಕು, ಯಾವುದೇ ಥರ ಗಲಾಟೆ ಇಲ್ಲದೆ ಇರುವಂತಹ ಏರಿಯಾ ಇರಬೇಕು. ಟ್ರೀಸು, ಅದು ಎಸ್ಪೆಷಲಿ ಮರಗಳಿರಬೇಕು, ಗ್ರೀನ್ರಿ ಹಚ್ಚ ಹಸಿರಾಗಿರಬೇಕು ಅಂತ ನೋಡ್ತಾ ಇರೋರಿಗೆ ಇದು ಒನ್ ಆಫ್ ದೋಸ್ ಏರಿಯಾಸ್ ಯು ಶುಡ್ ಕನ್ಸಿಡರ್ ಇಫ್ ಯು ಬೈಯಿಂಗ್ ಅ ಪ್ರಾಪರ್ಟಿ ಇನ್ ಮೈಸೂರು. ಯು ರಿಯಲಿ ವಾಂಟ್ ಟು ಹ್ಯಾವ್, ಸಮ್ ಪೀಪಲ್ ಹ್ಯಾವ್ ದಿಸ್ ಐಡಿಯಾ ಆಫ್ ಮೈಸೂರಲ್ಲಿ ಒಂದು ಗ್ರೀನ್ರಿ ಇರುವಂಥ ಏರಿಯಾ, ಕಾಮಾಗಿರುವಂಥ ಏರಿಯಾದಲ್ಲಿ ಒಂದು ರಿಟೈರ್ಡ್ ಲೈಫ್ ಮಾಡ್ಕೋಬೇಕು ಅಂತ, ಅಥವಾ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾನು ಬಂದು ಇಲ್ಲೇ ವಾಸ ಇರಬೇಕು ಅಂತ ಇರೋರಿಗೂ ಸಹ ನೋಡಿ ಎಷ್ಟು ಚೆನ್ನಾಗಿದೆ ಏರಿಯಾ. ಅಗೇನ್ ಐ ಆಮ್ ಟೆಲಿಂಗ್ ಯು, ದಿಸ್ ವಿಡಿಯೋ ಇಸ್ ನಾಟ್ ಮೆಂಟ್ ಟು ಶೋಕೇಸ್ ಅ ಪ್ರಾಪರ್ಟಿ. ದಿಸ್ ವಿಡಿಯೋ ಇಸ್ ಮೆಂಟ್ ಓನ್ಲಿ ಟು ಶೋಕೇಸ್ ಹೌ ದಿಸ್ ಏರಿಯಾ ಇಸ್. ಹೇಗಿದೆ ಈ ಏರಿಯಾ, ಯಾವ ಥರ ಇದೆ ಈ ಏರಿಯಾ. ಆಟದ ಮೈದಾನಗಳಿದೆಯಾ, ಪಾರ್ಕ್ಗಳಿದೆಯಾ, ರೋಡ್ಗಳು ಹೇಗಿದೆ. ನೋಡಿ, ಇಷ್ಟು ಓಡಾಡಿದ್ದೀನಿ ನಾನು ಈ ರೋಡಲ್ಲಿ, ಎಷ್ಟು ವೆಹಿಕಲ್ ಮೂವ್ಮೆಂಟ್ ಕಾಣಿಸ್ತು. ಹಾರ್ಡ್ಲಿ ಐ ಫೌಂಡ್ ಅಬೌಟ್ 4 to 5 2-wheelers randomly walking, going around. Otherwise, such a nice area Gokulam is. ನಾನು ಡಿಸ್ಕ್ರಿಪ್ಷನಲ್ಲಿ I would have mentioned the selling rate, the property details. ಈ ವಿಡಿಯೋ ನೋಡ್ತಾ ಇದ್ದು, ಎಸ್ ಸುಪ್ರೀತ್, ಐ ನೋ ದಿಸ್ ಪ್ರಾಪರ್ಟಿ, ಅಂದರೆ ಐ ನೋ ದಿಸ್ ಏರಿಯಾ, ಐ ಆಮ್ ಲುಕಿಂಗ್ ಫಾರ್ ಸಮಥಿಂಗ್ ಲೈಕ್ ದಿಸ್ ಅಂದರೆ ಯು ಪ್ಲೀಸ್ ಕಾಲ್ ಮೀ ಆರ್ ವಾಟ್ಸಪ್ ಮೀ. ನಾನು ಡಿಸ್ಕ್ರಿಪ್ಷನಲ್ಲಿ ಸೈಟ್ ಯಾವುದು ಸೇಲ್ಗಿದೆ, ಪ್ರಾಪರ್ಟಿ ಯಾವುದು ಸೇಲ್ಗಿದೆ, ಮತ್ತು ಅದರ ಉದ್ದಳತೆ, ದ ಲೆಂತ್ ಆ್ಯಂಡ್ ದ ಬ್ರೆಡ್ತ್ ಆಫ್ ದ ಸೈಟು, ಎಲ್ಲವನ್ನು ನಾನು ಕ್ಲಿಯರಾಗಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಮೈಸೂರಿನಲ್ಲಿ ನೀವು ಗೋಕುಲಮ್ ಏರಿಯಾ ನೋಡಿ, ಇವಾಗ ಯಾವುದೋ ಒಂದು 2 ವೆಹಿಕಲ್ ಕಾಣ್ತು. ಸೊ ಮೈಸೂರು ಸಿಟಿ ಸೆಂಟ್ರಲ್ಲೇ ಇದ್ದು ಸಹ ಇಷ್ಟು ಕಾಮಾಗಿರುವಂತಹ ಏರಿಯಾ. ನಾನಿದು ಲೈವ್ ರೆಕಾರ್ಡ್ ಮಾಡ್ತಿರೋದು, ದಿಸ್ ಇಸ್ ನಾಟ್ ರೆಕಾರ್ಡೆಡ್ ಇನ್ ದ ಸ್ಟುಡಿಯೋ.
I've been walking now more than 4 minutes. This video is done. ಸಿಗ್ತೀನಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ತೊಗೊಂಡು ಮೈಸೂರಿಂದ ನನ್ನ ಸುಪ್ರೀತ್ ಅನಂತಸ್ವಾಮಿ ಇನ್ನೊಂದು ವೀಡಿಯೋದಲ್ಲಿ ತಮ್ಮ ಮುಂದೆ ಬರ್ತೀನಿ.